ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 5. ಮಗಳನ್ನು ಕಾಲೇಜಿಗೆ ಕಳಿಸಿ ಒಳ ಬಂದ ಧರ್ಮೇಗೌಡರ ಫೋನ್ ತನ್ನ ಇರುವನ್ನು ತೋರಿಸುತ್ತದೆ. ಮೊಬೈಲ್ ಪರದೆಯ ಮೇಲೆ ಹೆಸರು ನೋಡಿ ಖುಷಿಯಿಂದ ಹಲೋ ಸೂರ್ಯ ಎಂದು ಹೇಳುತ್ತಾರೆ. ಆ ಕಡೆಯಿಂದ ಹಲೋ ಅಪ್ಪ, ಏನು ಮಾಡ್ತಿದ್ದೀರಾ, ತಿಂಡಿ ಆಯ್ತಾ, ಚಿನ್ನು ಕಾಲೇಜಿಗೆ ಹೋದ್ಲಾ, ಹೀಗೆ ಒಂದೇ ಸಮ ಪ್ರಶ್ನೆಗಳನ್ನು ಕೇಳುತ್ತಿದ್ದ. ನಿಧಾನ ಕಣೋ, ನೀನು ಹೀಗೆ ಒಂದೇ ಉಸಿರಿಗೆ ಪ್ರಶ್ನೆ ಕೇಳಿದರೆ ನಾನು ಏನು ಮಾಡಲಿ, ಇನ್ನೂ ತಿಂಡಿ ಆಗಿಲ್ಲ, ಅಮ್ಮ ಮುದ್ದೆ ಮಾಡ್ತಿದ್ದಾಳೆ, ಇವಾಗ ಊಟ ಮಾಡಬೇಕು, ಚಿನ್ನು ಇವಾಗಷ್ಟೇ ಕಾಲೇಜಿಗೆ ಹೋದ್ಲು ಎಂದವರು ನಿಂದು ತಿಂಡಿ ಆಯ್ತಾ ಸೂರ್ಯ ಎಂದು ಮಗನನ್ನು ಕೇಳುತ್ತಾರೆ. ಆಯ್ತಪ್ಪ ಎಂದ ಸೂರ್ಯ 1 ನಿಮಿಷ ಮೌನದ ನಂತರ ಅಪ್ಪ, ಚಿನ್ನು ಹೇಗಿದ್ದಾಳೆ ಎಂದು ಕೇಳುತ್ತಾನೆ. ಯಾಕೋ ಸೂರ್ಯ, ಆ ಮಗುವನ್ನು ಹೀಗೆ ಗೋಳು ಹುಯ್ಕೋತೀಯ, ರಾತ್ರಿಯೆಲ್ಲ ಅಳುತ್ತಾಳೆ ಕಣೋ, ನೀನು ಫೋನ್ ಮಾಡ್ತೀಯ ಅಂತ ಪದೇ ಪದೇ ಫೋನ್ ನೋಡ್ತಾಳೆ, ಸರಿಯಾಗಿ ಊಟ ತಿನ್ನಲ್ಲ, ಇವಾಗಲೂ ಅಷ್ಟೇ 4 ತುತ್ತು ತಿಂದು ಹೋದ್ಲು, ಒಂದು ಫೋನ್ ಮಾಡಿ ಮಾತಾಡ್ಸೋ ಎಂದು ಮಗನಿಗೆ ಹೇಳುತ್ತಾರೆ. ಅಪ್ಪ, ಇನ್ನು 2 ದಿನ ಅವಳಿಗೆ ಸರ್ಪ್ರೈಸ್ ಕೊಟ್ಟು ಅವಳ ಮುಖದಲ್ಲಿ ಖುಷಿ ನೋಡಬೇಕು ಅಂತ ಅಷ್ಟೇ ಎಂದ ಮಗನಿಗೆ. ಅಲ್ಲ ಸೂರ್ಯ, 1 ದಿನದಲ್ಲಿ ಖುಷಿ ಕೊಡ್ತೀನಿ ಅಂತ 4 ದಿನ ನೋವು ಕೊಡಬಾರ್ದು ಅಲ್ವಾ, ಇಷ್ಟು ವರ್ಷದಲ್ಲಿ ಈ ರೀತಿ ಅವಳನ್ನು ನೋಡಿಲ್ಲ ಎಂದು ಹೇಳುತ್ತಾರೆ. ಇತ್ತ ಅಪ್ಪನ ಮಾತು ಕೇಳಿದ ಸೂರ್ಯನ ಕಣ್ಣಲ್ಲಿ ಕೇಳದೆಯೇ ನೀರು ಇಳಿಯಿತು. ಸೂರ್ಯನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುವ ಒಂದು ಜೀವ ತನ್ನ ಕೈಯಿಂದ ಕಣ್ಣೀರನ್ನು ಒರೆಸಿತು. ಸರಿ ಅಪ್ಪ, ಆಮೇಲೆ ಕಾಲ್ ಮಾಡ್ತೀನಿ ಎಂದು ಹೇಳುತ್ತಾ ಕರೆ ತುಂಡರಿಸಿದ. ಬಸ್ಸಿನಲ್ಲಿ ಕುಳಿತ ಚಿನ್ನು ಕಣ್ಣಿಂದ ಬೇಡ ಎಂದರೂ ನೀರು ಹರಿಯುತ್ತಿತ್ತು. ಅಕ್ಕಪಕ್ಕ ಎಲ್ಲರ ಇರುವನ್ನು ನೋಡಿ ಯಾರಿಗೂ ಕಾಣದಂತೆ ಕಣ್ಣೀರು ಒರೆಸಿಕೊಂಡಳು. ಅಷ್ಟರಲ್ಲಿ ಮುಂದಿನ ನಿಲ್ದಾಣದಲ್ಲಿ ತನ್ನ ಜೀವದ ಗೆಳತಿ ಸೌಮ್ಯ ಬಸ್ಸು ಹತ್ತಿ ಇವಳ ಪಕ್ಕ ಬಂದು ಕೂತಳು. ಹಾಯ್ ಚಿನ್ನು ಎಂದು ಹೇಳುತ್ತಾ ಕೂರುತ್ತಾಳೆ. ಸ್ನೇಹಿತೆಯ ಜೊತೆ ಅದು ಇದು ಮಾತನಾಡುತ್ತಾ ಇದ್ದಾಗಲೇ ಚಿನ್ನು, ಎಲ್ಲೇ ನಿನ್ನ ರೋಮಿಯೋ, ಕಾಣ್ತಿಲ್ಲ ಎಂದು ಕೇಳುತ್ತಾಳೆ. ಲೇ ಮುಚ್ಚು ಬಾಯಿ, ಅವನು ಯಾವ ಆ್ಯಂಗಲ್ನಿಂದ ನಿನಗೆ ರೋಮಿಯೋ ಥರ ಕಾಣುತ್ತಾನೆ ನಿನಗೆ, ಅವನೇನೋ ಹುಚ್ಚನ ಥರ ಆಡ್ತಾನೆ ಅಂತ ನೀನು ಹಾಗೆ ಆಡ್ತೀಯಾ ಎಂದು ಕೋಪದಲ್ಲಿಯೇ ಹೇಳ್ತಾಳೆ. ಇವರ ಮಾತು ಮುಂದುವರಿಯುವಾಗಲೇ ಇವರು ಕುಳಿತಿರುವ ಸೀಟಿನ ಮುಂದೆ ನಿಂತಿದ್ದ ಅವಳ ರೋಮಿಯೋ. ಅವನು ಹಾಗೆ ಅಂದ್ಕೊಂಡಿದ್ದಾನೆ. ಅವನು ಚಿನ್ನುವನ್ನು ನೋಡಿ ಒಂದು ಸ್ಮೈಲ್ ಕೊಡ್ತಾನೆ. ಅದನ್ನು ನೋಡಿದ ಚಿನ್ನುಗೆ ಕೋಪ ಬಂದರೆ ಸೌಮ್ಯ ಹುಬ್ಬೇರಿಸಿ ನೋಡು ಎನ್ನುವಂತೆ ಜೋರಾಗಿ ನಗುತ್ತಾಳೆ. ಅವಳನ್ನು ನೋಡಿದ ಚಿನ್ನು, ಬಾಯಿ ಮುಚ್ಚು, ನೊಣಗಿಣ ಹೋದವು ಎಂದು ಇಳಿಯಬೇಕಾದ ಜಾಗ ಬಂದಿದ್ದರಿಂದ ಬಾ, ನಕ್ಕಿದ್ದು ಸಾಕು, ಸ್ಟಾಪ್ ಬಂತು, ಇಳಿಯೋಣ ಎಂದು ಇಬ್ಬರು ಇಳಿಯುತ್ತಾರೆ. ಅವರ ಹಿಂದೆಯೇ ಅಶ್ವಿಕ್ ಕೂಡ ಇಳಿದು, ಚಿನ್ನು 1 ನಿಮಿಷ ನಿನ್ನ ಜೊತೆ ಮಾತನಾಡಬೇಕು ಎಂದು ಬರುತ್ತಾನೆ. ಚಿನ್ನುಗೆ ಕೋಪ ಬಂದು ಹಿಂದೆ ತಿರುಗಿ, ನನ್ನ ಹೆಸರು ರಶ್ಮಿ, ನೀವು ನನ್ನನ್ನು ಹಾಗೆ ಕರೆದರೆ ಒಳ್ಳೆಯದು ಎಂದು ಕೋಪದಿಂದ ಹೇಳುತ್ತಾಳೆ. ಅದು ಹೇಗೆ ಸಾಧ್ಯ, ನಿನ್ನ ಮನೆಯವರು, ಅಕ್ಕಪಕ್ಕದ ಮನೆಯವರು, ನಿನ್ನ ಫ್ರೆಂಡ್ಸ್ ಎಲ್ಲ ಹಾಗೆ ಕರೆಯುತ್ತಾರೆ, ನಾನು ಮಾತ್ರ ಚಿನ್ನು ಅಂತ ಯಾಕೆ ಕರೆಯಬಾರದು ಎಂದು ಅಶ್ವಿಕ್ ಹೇಳಿದರೆ, ನೋಡಿ ಅವರೆಲ್ಲ ನಾನು ಚಿಕ್ಕವಳಿರುವಾಗಿನಿಂದಲೂ ಹಾಗೆ ಕರೆಯುವುದು, ಕಾಲೇಜಿನಲ್ಲೇ ಆಗಲೇ ಬೇರೆಯವರು ಯಾರಾದರೂ ಆಗಲಿ ನನ್ನನ್ನು ಹಾಗೆ ಕರೆಯುವುದು ಇಷ್ಟ ಇಲ್ಲ, ಅರ್ಥ ಆಯ್ತಾ ಎಂದು ಮುಂದೆ ತಿರುಗುತ್ತಾಳೆ. ನಾನು ನಿನ್ನತ್ರ 5 ನಿಮಿಷ ಮಾತನಾಡಬಹುದಾ ಚಿನ್ನು, ಸಾರಿ ರಶ್ಮಿ ಎಂದು ಒತ್ತಿ ಹೇಳುತ್ತಾನೆ. ಚಿನ್ನು ಮುಂದೆ ತಿರುಗದೆಯೇ, ನನಗೆ ಕಾಲೇಜ್ಗೆ ಟೈಮ್ ಆಯಿತು ಎಂದು ಸೌಮ್ಯಳನ್ನು ಎಳೆದುಕೊಂಡೇ ಹೋಗಿದ್ದು. ಅಶ್ವಿಕ್ ರೋಡ್ ರೋಮಿಯೋ ಎಂದು ತಿಳಿಯಬೇಡಿ, ಅವನು ಕೂಡ ಚಿನ್ನು ಊರು ಅಂದರೆ ಸೋಲೂರಿನವನೇ, ಊರಿನ ದೊಡ್ಡ ಜಮೀನ್ದಾರ್ ಮಗನೇ. ಅಪ್ಪ ಸಿರಿವಂತರಾದರೂ ಕೂಡ ತಾನು MBA ಮುಗಿಸಿ ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅಶ್ವಿಕ್ ಬೇರೆ ಊರಿನಲ್ಲಿ ಓದುತ್ತಿದ್ದರಿಂದ ಚಿನ್ನುವನ್ನು ನೋಡಿರಲಿಲ್ಲ. ಈ 6 ತಿಂಗಳ ಹಿಂದೆ ಅವಳನ್ನು ನೋಡಿ ತನ್ನ ಕಂಪನಿ ಕೆಲಸವನ್ನು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಇವಳ ಸುತ್ತ ಸುತ್ತುತ್ತಿದ್ದಾನೆ ಹುಡುಗ. ಬೆಳಿಗ್ಗೆ ಜಯರಾಜ್ ಕಾರು ಬಂದು ರಾಮು ಅವರ ಮನೆ ಮುಂದೆ ನಿಂತಿತು. ಕಾರು ಬಂದ ಕೂಡಲೇ ಗಂಗಮ್ಮ ಅವರು ಹೊರಬಂದು ಜಯರಾಜ್ನನ್ನು ಒಳಗೆ ಕರೆದರು. ಒಳ ಬಂದ ಜಯರಾಜ್ ರಾಮು ಅವರ ಗಂಭೀರ ಮುಖವನ್ನು ನೋಡಿ ಸುಮ್ಮನಾಗುತ್ತಾನೆ. ಅವರೇ ಮಾತು ಮುಂದುವರೆದು, ಕಿರಣ್ನ ಕಳುಹಿಸಿಕೊಡಿ, ನನಗೆ ಸಮಯ ಇಲ್ಲ ಎಂದು ಕೇಳಿದಾಗ, ಸರಿ ಕಳಿಸ್ತೀನಿ, ಆದರೆ ಕಿರಣ್ಗೆ ಸ್ವಲ್ಪ ನೋವಾದರೂ ನಾನು ಸಹಿಸುವುದಿಲ್ಲ. ಅಷ್ಟೇ ಅಲ್ಲ, ಕಿರಣ್ ವಾರಕ್ಕೊಮ್ಮೆ ಇಲ್ಲಿಗೆ ಬರಬೇಕು, ಅದು ನೀವೇ ಬಿಟ್ಟು
ನೀವೇ ಕರೆದುಕೊಂಡು ಹೋಗಬೇಕು, ಅಲ್ಲಿಗೆ ನಾವು ಬರುವುದಿಲ್ಲ ಎಂದು ಅಷ್ಟೇ ಗಂಭೀರವಾಗಿ ಹೇಳಿದರು. ಸರಿ ಎಂದ ಜಯರಾಜ್. ಕಿರಣ್ ಬಾ ಎಂದು ಹೇಳಿ ಗಂಗಮ್ಮ ತಂದುಕೊಟ್ಟ ಕಿರಣ್ ಬಟ್ಟೆ ಬ್ಯಾಗನ್ನು ಹಿಡಿದುಕೊಳ್ಳುತ್ತಾರೆ. ಕಿರಣ್ ಅಜ್ಜಿಯನ್ನು ತಬ್ಬಿ ಹಿಡಿದು ಅಳುತ್ತಾನೆ. ಅಮ್ಮ ಹೋದಾಗಿನಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ ಜೀವ ಅದು. ಇವಾಗ ಬಿಟ್ಟು ಹೋಗಲು ಕಷ್ಟವಾಗುತ್ತದೆ. ಹೇಗೋ ಮಾಡಿ ಎಲ್ಲರೂ ಸಮಾಧಾನ ಮಾಡಿ ಕಿರಣ್ನನ್ನು ಕಳಿಸುತ್ತಾರೆ. ಅಷ್ಟರಲ್ಲಿ ಬ್ಯಾಗ್ ಕಾರಿಗೆ ಇಟ್ಟು ಕಿರಣನನ್ನು ಕೂರಿಸಿಕೊಂಡ ಜಯರಾಜ್ ದೊಡ್ಡಮನೆ ಕಡೆ ಪ್ರಯಾಣ ಬೆಳೆಸುತ್ತಾರೆ. ಮನೆಗೆ ಬಂದ ಜಯರಾಜ್, ವನಜಕ್ಕ ಬನ್ನಿ ಇಲ್ಲಿ ಎಂದು ಕರೆಯುತ್ತಾರೆ. ಅಡಿಗೆ ಕೆಲಸ ಮತ್ತು ಮನೆಯ ಕೆಲಸ ಮಾಡುವವರನ್ನು ನೋಡಿಕೊಳ್ಳುತ್ತಿದ್ದುದು ವನಜ. ಅಡಿಗೆ ಮನೆಯಿಂದ ಬಂದ ವನಜ, ಹೇಳಿ ಸರ್ ಎಂದರೆ, ವನಜಕ್ಕ ಎಷ್ಟು ಸರಿ ಹೇಳುವುದು ಸರ್ ಎಂದು ಕರೆಯಬೇಡಿ ಅಂತ ಎಂದು ಹೇಳಿದರೆ ವನಜ ತಲೆ ತಗ್ಗಿಸಿದರು. ಹೋಗ್ಲಿ ಬಿಡಿ. ಕಿರಣನ ಕಡೆ ತೋರಿಸುತ್ತಾ, ಇವನು ಗೊತ್ತಲ್ಲ ನನ್ನ ತಮ್ಮ ಎಂದರೆ ವನಜ ಹ್ಞೂ ಎಂದರು. ಈ ಮನೆಯಲ್ಲಿ ನನಗೆ ಏನು ಮರ್ಯಾದೆ ಸಿಗುತ್ತೋ ಇವನಿಗೂ ಅಷ್ಟೇ ಮರ್ಯಾದೆ ಸಿಗಬೇಕು ಎಂದು ಹೇಳಿ ಕಿರಣನ ಬಟ್ಟೆಯ ಬ್ಯಾಗನ್ನು ವನಜ ಕೈಯಲ್ಲಿ ಕೊಟ್ಟು ಇವನಿಗೆ ರೂಮು ತೋರಿಸಿ ಎಂದು ಹೇಳುತ್ತಾರೆ. ವನಜ ಸರಿ ಎಂದು ಕಿರಣನನ್ನು ಕರೆದುಕೊಂಡು ಮೇಲೆ ಬಂದು ರೂಮಿಗೆ ಹೋದರು. ಅಂದಿನಿಂದ ಕಿರಣ್ ಬೇಕು ಬೇಡಗಳೆಲ್ಲವನ್ನು ವನಜ ಅವರೇ ನೋಡಿಕೊಳ್ಳುತ್ತಿದ್ದರು. ವನಜ ಅವರ ಪ್ರೀತಿ ಕಾಳಜಿ ಮಾಡುವ ರೀತಿ ನೋಡಿ ಅವರನ್ನು ವನಜಮ್ಮ ಎಂದು ಕರೆಯಲು ಶುರು ಮಾಡಿದ ಕಿರಣ್. ಜಯರಾಜ್ ಅವರ ಅದೃಷ್ಟ ಎಂಬಂತೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಿರಾ ತಾಲೂಕಿನ MLA ಆಗಿ ಆಯ್ಕೆಯಾಗುತ್ತಾರೆ. ಜಯರಾಜ್ MLA ಆಗಿನಿಂದ ಮನೆಯಲ್ಲಿಯೇ ಸರಿಯಾಗಿ ಇರುತ್ತಿರಲಿಲ್ಲ. MLA ಆಗಿದ್ದರಿಂದ ಒಂದಿಲ್ಲೊಂದು ಕೆಲಸ ಬರುತ್ತಲೇ ಇದ್ದವು. ಒಂದು ದಿನ ರಸ್ತೆ ಪರಿಶೀಲನೆಗೆಂದು ಹೋದರೆ ಇನ್ನೊಂದು ದಿನ ದೇವಸ್ಥಾನಕ್ಕೆ, ಹೀಗೆ ಬಿಡುವಿಲ್ಲದ ಕೆಲಸ ಜಯರಾಜ್ ಅವರದಾಗಿತ್ತು. ಜಯರಾಜ್ನ ಬಲಗೈ ಬಂಟ ಬೈರ. ಅವನೇ ಕಿರಣ್ನ ಓದಿನ ಬಗ್ಗೆ ಖರ್ಚಿನ ಬಗ್ಗೆ ಎಲ್ಲ ನೋಡಿಕೊಳ್ಳುತ್ತಿದ್ದಿದ್ದು. ಕಿರಣ್ PUC ಶಿರಾದ ಒಂದು ಕಾಲೇಜಿನಲ್ಲಿ ಓದುತ್ತಿದ್ದ. ಒಂದೇ ಮನೆಯಲ್ಲಿ ಇದ್ದರೂ ಅಣ್ಣ ತಮ್ಮ ಒಟ್ಟಿಗೆ ಊಟ ಮಾಡಿದ್ದಿಲ್ಲ, ಖುಷಿಯಾಗಿ ಮಾತನಾಡುತ್ತಿರಲಿಲ್ಲ. ಅಣ್ಣ ತಮ್ಮ ಎನ್ನುವ ಸಲುಗೆ ಇಲ್ಲ, ಒಂದು ಒಳ್ಳೆಯ ಬಾಂಧವ್ಯ ಇಲ್ಲ. ಜಯರಾಜ್ ಕಿರಣ್ಗೆ ಏನಾದರೂ ಹೇಳಬೇಕೆಂದರೆ ಅಲ್ಲಿ ಬೈರ ಇರಲೇಬೇಕು. ಕಿರಣ್ ಏನಾದರೂ ಹೇಳಬೇಕೆಂದರೆ ಅದಕ್ಕೂ ಬೈರ ಬೇಕು. ಒಟ್ಟಿನಲ್ಲಿ ಅವರಿಬ್ಬರ ಮಧ್ಯೆ ಬೈರ ಚಟ್ನಿ ಆಗುತ್ತಿದ್ದ. ಜಯರಾಜ್ನ ರಾಜಕೀಯ ಬೆಳವಣಿಗೆಯನ್ನು ನೋಡಿ ಜಯರಾಜ್ನ ಮಾವ ಅಂದರೆ ಕಾವೇರಿ ಅಣ್ಣ ತನ್ನ ಮಗಳಾದ ದಕ್ಷಿಣಿಯನ್ನು ಬಲವಂತದಿಂದ ಜಯರಾಜ್ಗೆ ಕೊಟ್ಟು ಮದುವೆ ಮಾಡುತ್ತಾರೆ. ದಕ್ಷಿಣಿಗೆ ತನ್ನ ಅತ್ತೆ ಕಾವೇರಿಯದ್ದೇ ಬುದ್ಧಿ. ಹಿರಿಯರೆಂದರೆ ಗೌರವವಿಲ್ಲ, ಬಡವರು ಎಂದರೆ ಕಾಲಕಸದ ಸಮ ಅವಳಿಗೆ. ಅವಳ ತುಂಬೆಲ್ಲ ದುಡ್ಡಿನ ಅಹಂಕಾರ ತುಂಬಿತ್ತು. ದುಡ್ಡಿದ್ರೆ ಏನು ಬೇಕಾದರೂ ಕೊಂಡುಕೊಳ್ಳಬಹುದು ಎನ್ನುವ ಭ್ರಮೆ ಅವಳಿಗೆ. ದಕ್ಷಿಣಿಗೆ ಕಿರಣನನ್ನು ಕಂಡರೆ ಆಗುತ್ತಿರಲಿಲ್ಲ. ಅವನನ್ನು ಹೀಯಾಳಿಸುವುದು, ಚುಚ್ಚಿ ಮಾತನಾಡುವುದು ಈ ರೀತಿ ಮಾಡುತ್ತಿದ್ದಳು. ಆದರೆ ಗಂಡನ ಎದುರಿಗೆ ಮಾತ್ರ ಹಾಗೆ ಮಾಡುತ್ತಿರಲಿಲ್ಲ. ಏಕೆಂದರೆ ಗಂಡನಿಗೆ ಸ್ವಲ್ಪ ಭಯಪಡುತ್ತಿದ್ದಳು. ದಕ್ಷಿಣಿ ವಿಷಯದಲ್ಲಿ ಕಿರಣ್ಗೆ ಬೇಜಾರಾದರೂ ಸಹ ಅದನ್ನು ಯಾರಲ್ಲಿಯೂ ಹೇಳಿಕೊಳ್ಳುತ್ತಿರಲಿಲ್ಲ. ಕಿರಣ್ ವಾರಕ್ಕೆ ಒಂದು ಬಾರಿ ತನ್ನ ಅಜ್ಜಿಯ ಮನೆಗೆ ಹೋಗಿ ಬರುತ್ತಿದ್ದ. ಅದನ್ನು ಬೈರನೇ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುತ್ತಿದ್ದ. ಕಿರಣ್ PUC ವಿಜ್ಞಾನ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದ. ಅವನು ಫಸ್ಟ್ ಬಂದರೂ ಅದನ್ನು ಜಯರಾಜ್ ಒಳಗೆ ಖುಷಿಪಟ್ಟರೋ ಹೊರತು ಬಾಯಿ ಬಿಟ್ಟು ಹೇಳಲಿಲ್ಲ. ಜಯರಾಜ್ ತಮ್ಮನನ್ನು MBBS ಓದಿಸಬೇಕೆಂದು ತುಂಬ ಹಂಬಲವಿತ್ತು. ಇದನ್ನು ಬೈರನಿಗೂ ಸಹ ಹೇಳಿದ್ದರು. ಬೈರ ಇದರ ಬಗ್ಗೆ ಕಿರಣ್ ಜೊತೆ ಮಾತನಾಡಿದಾಗ ನಾನು ಇಂಜಿನಿಯರ್ ಮಾಡುತ್ತೇನೆ ಎಂದು ಜಯರಾಜ್ ಆಸೆಯನ್ನು ತಳ್ಳಿ ಹಾಕಿದ್ದ. ತಮ್ಮನ ಆಸೆಯಂತೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರ್ ಕಾಲೇಜಿಗೆ ಸೀಟ್ ಸಿಕ್ಕಿತು. ಕಿರಣ್ ಬೆಂಗಳೂರಿನಲ್ಲಿ ಹಾಸ್ಟೆಲಿನಲ್ಲೇ ಇದ್ದುಕೊಂಡು ಇಂಜಿನಿಯರ್ ಮುಗಿಸಿದನು. ಮುಂದುವರಿಯುವುದು.